ಒಕ್ಕಲಿಗರ ಸಂಘದ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಸಭೆಯಲ್ಲಿ ನಡೆದಂತಹ ಗಲಾಟೆ ನಿಮಗೆ ಗೊತ್ತಿರೋದೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಗಲಾಟೆಯ ವಿಡಿಯೋಗಳು ವೈರಲ್ ಆಗಿತ್ತು. ಆರೋಪ ಪ್ರತ್ಯಾರೋಪಗಳು ಬಹಳ ಜೋರಾಗಿ ಕೇಳಿಬಂದಿತ್ತು. ಅದಾದ ನಂತರ ಒಕ್ಕಲಿಗರ ಸಂಘದ ಅಧ್ಯಕ್ಷ ಗೌರವಾಧ್ಯಕ್ಷರು ಒಂದು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಸುದ್ದಿಗೋಷ್ಠಿಯನ್ನ ಮಾಡಿ ಆವತ್ತು ಸಭೆಯಲ್ಲಿ ಗಲಾಟೆ ಮಾಡಿದ್ದಂತಹ ಕಾರ್ಯದರ್ಶಿ ಕೋನಪ್ಪ ರೆಡ್ಡಿ ಉಮಾಪತಿಯವರ ವಿರುದ್ಧವೇ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ. ಅವರ ವಿರುದ್ಧವೇ ಭ್ರಷ್ಟಾಚಾರದ ಆರೋಪವನ್ನ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋನರೆಡ್ಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 17/9/2025 ನಡೆದಂತಹ ಕಾರ್ಯಕಾರಿ ಸಭೆಯಲ್ಲಿ ನಾನಿರಲಿಲ್ಲ. ಕಂಪ್ಯೂಟರ್ ಆಪರೇಟರ್ ಅಟೆಂಡರ್ ನೇರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅವರು ತಮಗ್ ಬೇಕಾದವರಿಗೆ ನೇಮಕಾತಿಯ ಆದೇಶವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷರಾಗಿರುವಂತಹ ಕೆಂಚಪ್ಪ ಗೌಡ್ರ ವಿರುದ್ಧ ಬೇಸರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮ್ಮ ದಾಖಲೆ ಸುಳ್ಳಾದ್ರೆ ಆವತ್ತೇ ರಾಜೀನಾಮೆ ಕೊಡ್ತೀನಿ ಎಂದಿದ್ದಾರೆ ಕೋನಪ್ಪ ರೆಡ್ಡಿ. ಅವರ ವಿರುದ್ಧ ಆರೋಪ ಕೇಳಿಬಂದಿತ್ತು. ಹಾಗೆಯೇ ನಿರ್ಮಾಪಕ ಉಮಾಪತಿ ಗೌಡ ಅವರ ವಿರುದ್ಧವೂ ಕೂಡ ಆವತ್ತು ಒಕ್ಕಲಿಗರ ಸಂಘದ ಸಭೆಯಲ್ಲಿ ಏನ್ ಗಲಾಟೆ ಆಗುತ್ತೆ, ಆ ಗಲಾಟೆಯ ನಂತರದಲ್ಲಿ ಒಕ್ಕಲಿಗರ ಸಂಘದಿಂದ ಒಂದು ಸುದ್ದಿಗೋಷ್ಠಿ ನಡೆಯುತ್ತೆ. ಅಧ್ಯಕ್ಷರಾದಂತಹ ಶ್ರೀನಿವಾಸರು ಅವರು ಹಾಗೆ ಗೌರವಾಧ್ಯಕ್ಷ ಕೆಂಚಪ್ಪ ಗೌಡ ಅವರೆಲ್ಲ ಒಂದು ಸಭೆ ಮಾಡ್ತಾರೆ, ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಆಗ ಕೋನಪ್ಪ ರೆಡ್ಡಿ ಅವರ ವಿರುದ್ಧ, ಕೋನಪ್ಪ ರೆಡ್ಡಿ ಅವರು ಯಾರು ಅಂದ್ರೆ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋನಪ್ಪ ರೆಡ್ಡಿ, ಅವ್ರ ವಿರುದ್ಧ ಆರೋಪ ಮಾಡ್ತಾರೆ. ಜೊತೆಗೆ ಉಮಾಪತಿ ಗೌಡ್ರ ವಿರುದ್ಧ ಆರೋಪ ಮಾಡ್ತಾರೆ. ಆ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋನಪ್ಪ ರೆಡ್ಡಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಮಿತಿಯಲ್ಲಿ ಏನ್ ಮಾಡ್ತಾರೆ, ಆ ಡಿಗ್ರಿಗೆ ಎಷ್ಟು ಮಾರ್ಕ್ಸು, ಇಂಟರ್ವ್ಯೂಗೆ ಎಷ್ಟು ಮಾರ್ಕ್ಸು. ನಮ್ಮಲ್ಲಿ ಇನ್ನೊಂದು ಉದಾಹರಣೆ ಇದೆ. ಗ್ರಾಮೀಣ ಒಕ್ಕಲಿಗರು ಮುಂದೆ ಬರಬೇಕು ಅಂತ ಗ್ರಾಮೀಣ ಮಕ್ಕಳಿಗೆ ನಾವೇನು ಮಾಡ 10 ಮಾರ್ಕ್ಸ್ ಕೊಟ್ಟಿದ್ದೀವಿ ಅವ್ರಿಗೆ ಒತ್ತು ಕೊಡೋ ದೃಷ್ಟಿಯಿಂದ. ಇದನ್ನು ಇಂಟರ್ವ್ಯೂ ಸರ್ಕಾರದಲ್ಲಿ ಇಂಟರ್ವ್ಯೂ ಇಲ್ಲ, ಇಲ್ಲಿ ಮಾತ್ರ ಇಟ್ಟಿದ್ದಾರೆ. ಯಾಕೆ IAS ಆಫೀಸರ್ ಅವರೆಲ್ಲ ಮಾಡಿದವರು ಸಮುದಾಯಕ್ಕೆ ಪ್ರಾಧಾನ್ಯತೆ ನೀಡಲಿ ಅನ್ನೋ ಉದ್ದೇಶದಿಂದ ಸ್ವಲ್ಪ ಹೇಗೆ ಏರುಪೇರು ಇದ್ದಾಗ ಸಮುದಾಯಕ್ಕೆ ಒತ್ತು ಕೊಡೋ ದೃಷ್ಟಿಯಿಂದ ಇಂಟರ್ವ್ಯೂ ಇಟ್ಟು ಇದು ಯಾವುದನ್ನು ಮಾಡಲಿಲ್ಲ. ತಮಗೆ ಇಷ್ಟ ಬಂದವರಿಗೆ ನೇಮಕಾತಿ ಆದೇಶ ಕೊಟ್ಟರು. 27/4/2026 ಏನು ಮಾಡ್ತಾರೆ, 8 ಜನಕ್ಕೆ, ದಯವಿಟ್ಟು ನೋಡಿ ಒಂದು ಪೇಜ್ ತೋರಿಸ್ತೇನೆ. 8 ಜನಕ್ಕೆ ಒಂದೇ ನೇಮಕಾತಿ ಆದೇಶ ಕೊಡ್ತಾರೆ. 8 ಜನಕ್ಕೆ ಒಂದೇ ನೇಮಕಾತಿ ಆದೇಶ ಕೊಡ್ತಾರೆ. ಇದರಲ್ಲಿ ಎಷ್ಟು, 21,000 ಸಂಬಳ, ಪ್ಯೂರ್ಲಿ ಟೆಂಪರವರಿ. ಇದಾದ ನಂತರ ಮತ್ತೆ 26/5/2026 25 ಜನಕ್ಕೆ ಕೊಡ್ತಾರೆ ನೇಮಕಾತಿ ಆದೇಶಗಳು. ಇಲ್ಲಿ ಸಂಬಳ ಎಷ್ಟು, ಅಲ್ಲಿ 21, ಇಲ್ಲಿ 30 ಆಯಿತು, 30,000. ಯಾಕೆ ಅದಕ್ಕೆ ನೀವು ಬುಕ್ಸ್ ಕೊಟ್ಟಿರೋದು. ನಾನು ಬರೀ ಬಾಯಿ ಮಾತಲ್ಲಿ ತೋರಿಸ್ಬಿಟ್ಟು ಸುಮ್ಮನಾಗಕ್ಕೆ ಬರಲಿಲ್ಲ. ನಾನು ಬುಕ್ಸ್ ಕೊಟ್ಟಿದ್ದು ಇದೇನಾದರೂ ತಪ್ಪಿದ್ರೆ ದಯವಿಟ್ಟು ನಾನು ಅವತ್ತೇ ರಾಜೀನಾಮೆ ಕೊಡ್ತೇನೆ. ಯಾರಾದರೂ ಪ್ರೂವ್ ಮಾಡಿದ್ರೆ ನಮ್ಮ ನಿರ್ದೇಶಕರು ನೀವು ಕೊಟ್ಟಿರೋ ದಾಖಲೆ ಸುಳ್ಳು ಅಂತ, ನಾನು ಅವತ್ತೇ ನಿಮ್ಮೆಲ್ಲರ ಮುಂದೆನೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀನಿ. ಇದು 25 ಜನಕ್ಕೆ ಕೊಟ್ಟರು. ಇದಾದ ಮೇಲೆ ಏನು ಮಾಡಿದ್ರು, 27ನೇ ತಾರೀಕು ಆಮೇಲೆ 2 ಕೊಟ್ಟರು 27ಕ್ಕೆ. ಆಮೇಲೆ 30ನೇ ತಾರೀಕು ಆವತ್ತು ಸುಮಾರು ಜನಕ್ಕೆ ಕೊಟ್ಟರು, 8 ಜನಕ್ಕೆ. ತದನಂತರ 4ನೇ ತಾರೀಕು ಒಬ್ಬರು ಕೊಟ್ಟರು, ಆಮೇಲೆ 5ನೇ ತಾರೀಕು ಒಬ್ಬರು ಕೊಟ್ಟರು, ಆಮೇಲೆ 26ಕ್ಕೆ ಇನ್ನೊಬ್ಬರು ಕೊಟ್ಟರು. ಅಂದರೆ ತಮಗೆ ಬೇಕಾದಂಗೆ ನೇಮಕಾತಿ ಆದೇಶಗಳನ್ನು ಕೊಟ್ಟರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.